మాజీ మంత్రి ఆనంద్ సింగ్కు సంబంధించిన లారీ ట్యాంకర్లో తాగునీటిని తీసుకెళ్లేందుకు వచ్చిన లారీని నగరసభ అధికారి చంద్రప్ప అడ్డుకున్నారు. దీని వెనుక తన హస్తం లేదని, ఎన్నికల కోడ్ అమల్లో ఉన్నందున ఈ విషయంను జిల్లాధికారి చూసుకుంటారని హుసనపేట విజయనగర నియోజకవర్గ ఎమ్మెల్యే గవియప్ప తెలిపారు. ఆయన తన నివాసంలో సమావేశం నిర్వహించారు. మంచినీరు తీసుకెళ్లేందుకు వచ్చిన వారిని నగరసభ అధికారి చంద్రప్ప అడ్డుకోవడంతో మంత్రి ఆనంద్ సింగ్ ట్యాంకర్ వద్దకు చేరుకుని నిరసనలు చేయడం అవసరం లేదని తెలిపారు. తాను అధికారం చేపట్టినప్పటి నుంచి ఇంతవరకు నియోజకవర్గంలో చేసిన అభివృద్ధి పనుల గురించి ఈ నెల 9న అందరికీ క్షుణ్ణంగా తెలియజేస్తానన్నారు. ಅದು ತಗೊಳ್ಳೋದು ಬಿಡೋದು ಮುನ್ಸಿಪಾಲ್ಟಿಗೆ ಬಿಟ್ಟೈತಿ. ಅವ್ರು ತಗೋಬೇಕು, ತೀರ್ಮಾನ ತಗೋಬೇಕಾಗಿತ್ತು. ಅವ್ರೇನು ಡಿ ಸಿನ ಕೇಳಿಕೊಂಡು ಅವ್ರೇನು ಅವ್ರ ಅಧಿಕಾರ ಏನೈತೋ ಅದು ನೋಡಿಕೊಂಡು ಅವ್ರು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ನಾನಿರಲಿ, ಒಂದು MLA ಇರಲಿ, ಒಂದು ಕೌನ್ಸಿಲರ್ಸ್ ಇರಲಿ, ನಮ್ಗೆ ಯಾರಿಗೂ ವಾಯ್ಸ್ ಇರೋಂಗಿಲ್ಲ. ನಾವೇನೋ ರಿಕ್ವೆಸ್ಟ್ ಮಾಡ್ಕೋಬೋದು, ನಾವು ಬಿಡಿಸ್ಬೋದು, ಮಾಡ್ಬೋದು. ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ತನಕನೇ ನಮ್ಮದು ಐತಿ. ಇದು ಮತ್ತು 7-8ನೇ ತಾರೀಕು ಆದಮೇಲೆ ಮುಗಿದ ಮೇಲೆ ಆಮೇಲೆ ನಮಗೆ ಅಧಿಕಾರ ಇರುತ್ತೆ. ನಾವು ಕೇಳಿ ನಾವು ಏನು ಮಾಡಿಸ್ಕೋಬೇಕು ನಾವು ಮಾಡಿಸ್ಕೊಂಡು ಹೋಗ್ತೇವೆ. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದೆಲ್ಲ ಟೆಕ್ನಿಕಲ್ಲಾಗಿ ಡಿಪಾರ್ಟ್ಮೆಂಟ್ಸ್ ಮಾಡ್ಕೊಂಡು ಹೋಗೋ ಕೆಲಸ ನಾವು ಯಾಕೆ ಇಂಟರ್ಫಿಯರ್ ಆಗ್ತಾಯಿದ್ದೀವಿ. ಬಟ್ ವ್ಯವಸ್ಥೆ ಇರಲಿ, ಯಾವುದನ್ನ ಇರಲಿ, ಅದಕ್ಕೇನು ಬೇಕು ಹಣಕಾಸದ ವ್ಯವಸ್ಥೆ ಎಲ್ಲ ಮುಂಚೆನೇ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳು 31 ಜಿಲ್ಲೆಗಳಿಗೆಲ್ಲ ವ್ಯವಸ್ಥೆ ಮಾಡಿಟ್ಟಿರೋದು. ಈ ಸಾರಿ ಇದ್ದಷ್ಟು ಬಿಸಿಲು ಯಾವ ವರ್ಷ ಇದ್ದಿಲ್ಲ. ಯಾವ ತೊಂದರೆ ಆಗ್ದಂಗೆ, ಯಾವ ಡ್ಯಾಮ್ನಲ್ಲಿ ನೀರು ಕಡಿಮೆ ಬಿಡದಂಗೆ ಎಲ್ಲ ಕಡೆ ಏನೇನು ಮಾಡಬೇಕು ಎಲ್ಲ ಮಾಡಿ ಆದೇಶ ಮಾಡಿ, ನೀರಾವರಿ ಕೂಡ ಹೆಚ್ಚು ಕಡಿಮೆ ಕೊಟ್ಟಿಲ್ಲ, ಭಾಳಷ್ಟು ಕಡಿಮೆ. ನಾವು ಕೇಳಿದಕ್ಕೋಸ್ಕರ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು ನಮ್ಮದು ಒಂದು 24,000 ಎಕರೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು 15 ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತಾಯಿದ್ದಾರೆ. ಅಷ್ಟೇ ಆಗಲಿ, ಅಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲಿ ಕಡೆ ಕೂತಲ್ಲ. ಹಾಗಾಗಿ ಎಲ್ಲ ಅಧಿಕಾರಿಗಳು ನೋಡ್ಕೊಂಡು ಹೋಗ್ತಾರೆ. ಇನ್ನು ಜಾರಿಗೆ ಬಂದಮೇಲೆ, ಅದು ನೀತಿ ಸಮಿತಿ ಜಾರಿಗೆ ಬಂದಮೇಲೆ ಎಲೆಕ್ಷನ್ಸ್ ನಡೀತಾ ಇದ್ದಾವೆ, ಇನ್ನು ಪೋಲಿಂಗ್ ನಡೀತಾ ಇದೆ, ಇನ್ನು ಲಾಸ್ಟ್ ಫೇಸ್ ಇನ್ನೂ ಆಗೋದೈತಿ. ಅದಾದಮೇಲೆ ಅದ್ರ ಜೊತೆಗೆ MLC ಎಲೆಕ್ಷನ್ಸ್ ಒಂದು ಬಂತು. ಅದು ಮತ್ತು ಅದೊಂದು ನಮಗೆ ಇದಾಯಿತು, ಅಡ್ಡ ಆಯಿತು. ನಾವೇನಪ್ಪ 7ನೇ ತಾರೀಕು ಮುಗೀತು ಅಂದ್ಕೊಂಡ್ವಿ, ಬಟ್ ಮತ್ತೆ ಅದು ಮುಂದೆ ಹೀಗೆ ಕಂಟಿನ್ಯೂ ಆಯಿತು. ಹಾಗಾಗಿ ಸ್ವಲ್ಪ ನೀತಿ ಸಮಿತಿ ಇರೋದ್ರಿಂದ ನಾವು ಯಾರೂ ಮಾತಾಡೋಕ್ಕಾಗ್ತಿದ್ದಿಲ್ಲ. ಎಲ್ಲ ಅಧಿಕಾರಿಗಳು, ಅಧಿಕಾರಿ ವರ್ಗದವರು ಅವರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಏನೇನು ಅನುಕೂಲ ಮಾಡ್ಕೋಬೇಕು ಅವ್ರು ಮಾಡ್ತಾಯಿದ್ದಾರೆ. ನನಗೂ ಯಾರನ್ನು ಬಂದು ಕೇಳಿದ್ರು ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ರೈತಂತ ನೋಡ್ರಿ, ಸ್ವಲ್ಪ ನೋಡ್ರಿ, ಅದು ಅವ್ರು ಅದಕ್ಕೇನು ಸರಿಪಡಿಸ್ಬೇಕು ಸರಿಪಡಿಸ್ತಾರೆ. ಹಾಗಾಗಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಯಾವ ಕಂಪ್ಲೇಂಟ್ಸ್ ಇದ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಆಗಲಿ, ಇನ್ನು ಬೇರೆ ಏನು ಮಾತಾಡಲಿಕ್ಕೆ ಇಷ್ಟ.